ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ನೋಡಿ, ಇದು ಕ್ವಿಕ್ ಸ್ಟಾಫಿಂಗ್ ಅಂತ ಕಂಪ್ನಿ ಡಾಕ್ಯುಮೆಂಟ್ ಫಾರ್ಮೇಟಿಂಗ್ ಸ್ಪೆಷಲಿಸ್ಟ್ ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ರಿಮೋಟ್ ಪೊಸಿಷನ್ಗೆ ಇವರು ಹೈರಿಂಗ್ ಮಾಡ್ತಾ ಇರೋದು. ಇದು ಕಂಪ್ಲೀಟ್ ಪಾರ್ಟ್ ಟೈಮ್ ರೋಲ್ಗೆ ಇವರು ಹೈರಿಂಗ್ ಮಾಡ್ತಾ ಇರೋದು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನೋಡೋಣ. ಡಾಕ್ಯುಮೆಂಟ್ ಫಾರ್ಮೇಟಿಂಗ್ ಸ್ಪೆಷಲಿಸ್ಟ್ ರೋಲ್ಗೆ ಅಂತಂದರೆ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಅಪ್ಡೇಟ್ ಮಾಡೋ ರೋಲ್ಗೆ ಇವರು ಹೈರಿಂಗ್ ಮಾಡ್ತಾ ಇರೋದು. ಇವರು ವರ್ಕ್ ಫ್ರಮ್ ಎನಿವೇರು ಮತ್ತು ಪಾರ್ಟ್ ಟೈಮ್ ರೋಲ್ ಇದಾಗಿರುತ್ತೆ. ಇದು $20 to $55 ಪರ್ ಅವರ್ ಕೊಡ್ತೀವಿ, ಪೇ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದೊಂದು ಗುಡ್ ಆ್ಯಕ್ಚುಲಿ $55 ಅಂದರೆ ಆಲ್ಮೋಸ್ಟ್ 5,000 ಆಗಿರುತ್ತೆ. ಸೊ ರೋಲ್ ಓವರ್ ವ್ಯೂ ನೋಡೋಣ. We are eyeing for one of our client seeking Word and PDF expert to work on part-time basis ಅಂತಂದರೆ PDF ಮತ್ತು ವರ್ಡ್ ಡಾಕ್ಯುಮೆಂಟ್ಸ್ ಮೇಲೆ ವರ್ಕ್ ಮಾಡೋರನ್ನ ನೋಡ್ತಾ ಇದ್ದಾರಂತೆ. ದಿಸ್ ರೋಲ್ ಇನ್ವಾಲ್ವ್ಸ್ ಎಡಿಟಿಂಗ್, ಫಾರ್ಮೇಟಿಂಗ್ ಆ್ಯಂಡ್ ಕನ್ವರ್ಟಿಂಗ್ ಡಾಕ್ಯುಮೆಂಟ್ಸ್ ಇನ್ ವರ್ಡ್ ಆ್ಯಂಡ್ PDF ಫಾರ್ಮೇಟ್ ಟು ಮೀಟ್ ಕ್ಲೈಂಟ್ ಸ್ಪೆಸಿಫಿಕೇಷನ್. ಅಂತಂದರೆ ಎಡಿಟ್ ಮಾಡೋದು. ಈಗ ಸಮ್ ಟೈಮ್ ವರ್ಡಲ್ಲಿದ್ದರೆ ಡಾಕ್ಯುಮೆಂಟ್ನ PDF ಕನ್ವರ್ಟ್ ಮಾಡೋದು, PDF-ಅಲ್ಲಿದ್ದರೆ ಅದನ್ನ ವರ್ಡ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡಿ, ಏನಾದ್ರು ಎಡಿಟ್ ಇದ್ದರೆ ಎಡಿಟ್ ಮಾಡಿ ಮತ್ತು ವರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು. ಈ ಥರ ರೋಲ್ಗೆ ಇವ್ರು ಹೈರ್ ಮಾಡ್ತಾ ಇರೋದಂತೆ. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಡೆಮಾನ್ಸ್ಟ್ರೇಟ್ ಅಕ್ಯುರೇಸಿ, ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಪ್ರೊಫಿಷಿಯನ್ಸಿ ವಿತ್ ರಿಲೆವೆಂಟ್ ಸಾಫ್ಟ್ವೇರ್ ಟೂಲ್ಸ್. ಅಂತಂದರೆ ಇದು ವರ್ಡ್ ಟು PDF ಕನ್ವರ್ಷನ್, PDF ಟು ವರ್ಡ್ ಕನ್ವರ್ಷನ್ ಬಗ್ಗೆ ನಾಲೆಡ್ಜ್ ಇರಬೇಕಾಗಿರುತ್ತೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ರೋಲಲ್ಲಿ ಎಡಿಟ್ ಆ್ಯಂಡ್ ಪ್ರೂಫ್ ರೀಡ್ ವರ್ಡ್ ಡಾಕ್ಯುಮೆಂಟ್ ಫಾರ್ ಗ್ರಾಮರ್, ಸ್ಪೆಲ್ಲಿಂಗ್ ಆ್ಯಂಡ್ ಫಾರ್ಮೇಟಿಂಗ್ ಎರರ್. ಅಂತಂದರೆ ಏನಾರು ಫಾರ್ಮೇಟಿಂಗಲ್ಲಿ ಅಂತಂದರೆ ಸೆಂಟೆನ್ಸಲ್ಲಿ ಏನಾರು ಎರರ್ ಇದ್ದರೆ ಅಥವಾ ಗ್ರಾಮರ್ ಏನಾರು ಮಿಸ್ಟೇಕ್ ಇದೆ ಆ ಲೈನಲ್ಲಿ ಅದನ್ನೆಲ್ಲ ನೋಡಿ ನಾವು ಎಡಿಟ್ ಮಾಡಬೇಕಾಗಿರುತ್ತೆ. ಕನ್ವರ್ಟ್ ವರ್ಡ್ ಡಾಕ್ಯುಮೆಂಟ್ ಟು PDF ಆ್ಯಂಡ್ ವೈಸ್ ವರ್ಸ ವೆಲ್ ಪ್ರಿಸರ್ವಿಂಗ್ ಲೇಔಟ್ ಆ್ಯಂಡ್ ಕಂಟೆಂಟ್ ಇಂಟಿಗ್ರಿಟಿ. ಅಂತಂದರೆ ಆ ಲೇಔಟ್ ಒಂದು ಲೇಔಟ್ ಫಾರ್ಮ್ ಮಾಡಿರ್ತಾರೆ, ಅದೇ ಥರ ಇರಬೇಕು ನಾವು ಅವ್ರದ್ದು ಡಿಸೈನು. ಮತ್ತು ಕಂಟೆಂಟ್ ಏನಿರುತ್ತೆ ಬಿಫೋರ್ ಅದೇ ಸೇಮ್ ಕಂಟೆಂಟ್ ಇರಬೇಕು. ಬಟ್ ಏನಾರು ಮಿಸ್ಟೇಕ್ ಇದ್ದರೆ ಅಷ್ಟೇ ಐಡೆಂಟಿಫೈ ಮಾಡಿ ನಾವು ಕರೆಕ್ಷನ್ ಮಾಡಬೇಕಾಗಿರುತ್ತೆ. ಅದು ಬಿಟ್ಟು ಇನ್ಯಾವುದೇ ರೀತಿ ಚೇಂಜಸ್ ಮಾಡಬಾರ್ದು ಡಾಕ್ಯುಮೆಂಟ್ಸ್ಗೆ ಅಂತ ಹೇಳಿದ್ದಾರೆ. ಅಪ್ಲೈ ಕನ್ಸಿಸ್ಟೆಂಟ್ ಸ್ಟೈಲಿಂಗ್ ಫಾಂಟ್ ಆ್ಯಂಡ್ ಟೆಂಪ್ಲೇಟ್ ಟು ಡಾಕ್ಯುಮೆಂಟ್ ಆಸ್ ರಿಕ್ವೈರ್ಡ್ ಬೈ ಕ್ಲೈಂಟ್. ಅಂತಂದರೆ ಯಾವ ಥರ ಫಾಂಟ್ ಸೈಜ್ ಬೇಕು ಮತ್ತು ಟೆಂಪ್ಲೇಟ್ ಯಾವ ಥರ ಇರಬೇಕು ಮತ್ತು ಡಾಕ್ಯುಮೆಂಟ್ ಸೈಜ್ ಎಷ್ಟು ಇರಬೇಕು. ಈಗ ಎಷ್ಟೋ ನೋಡಿ ಆಕ್ಸೆಪ್ಟೇ ಮಾಡಲ್ಲ, ನಾವೇನಾರು ಅಪ್ಲೈ ಮಾಡೋಕ್ಕೆ ಹೋದರೆ ಮಿನಿಮಮ್ ಇಷ್ಟೇ ಮ್ಯಾಕ್ಸಿಮಮ್ ಇಷ್ಟೇ ಇರಬೇಕು ಅಂತ ಇರುತ್ತೆ. ಸೊ ಅಷ್ಟು ಸೈಜಲ್ಲೇ ನಾವು ರೆಡ್ಯೂಸ್ ಮಾಡಿ ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರಿಗೆ ಶೇರ್ ಮಾಡಬೇಕಾಗಿರುತ್ತೆ. ಎನ್ಶೂರ್ ಕಂಪ್ಲೈನ್ಸ್ ವಿತ್ ಅ ಕ್ಲೈಂಟ್ ಸ್ಪೆಸಿಫಿಕ್ ಗೈಡ್ಲೈನ್ಸ್ ಫಾರ್ ಡಾಕ್ಯುಮೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೆಸೆಂಟೇಷನ್. ಆಲ್ರೆಡಿ ಹೇಳ್ದಂಗೆ ಅವ್ರದ್ದು ಯಾವ ಥರ ಟೆಂಪ್ಲೇಟ್ನ ಕೊಟ್ಟಿರ್ತಾರೆ ಅದೇ ಫಾರ್ಮಲ್ಲಿ ಮಾಡಬೇಕು. ಮತ್ತು ಯಾವ ಥರ ಹೆಡ್ಲೈನ್ಸು ಯಾವ ಕಲರಲ್ಲಿ ಇರುತ್ತೆ, ಯಾವ ಬೋಲ್ಡ್ ಲೆಟರು ಯಾವ ಲೆಟರಲ್ಲಿ ಇರಬೇಕು, ಯಾವ ಸ್ಟೈಲಲ್ಲಿ ಇರಬೇಕು ಅಂತೆಲ್ಲ ಹೇಳಿರ್ತಾರೆ. ಸೊ ಅದೇ ಸ್ಟೈಲಲ್ಲಿ ನಾವು ಅವ್ರಿಗೆ ಮಾಡಿಕೊಡ್ಬೇಕು. ಅವ್ರು ಹೇಳಿದ್ದೆಲ್ಲ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಿ ವರ್ಡಲ್ಲಿ ಅಥವಾ PDF ಫಾರ್ಮೇಟಲ್ಲಿ ಅವ್ರ ಸಾಫ್ಟ್ವೇರಲ್ಲಿ ನಾವು ಫೈಲ್ನ ಅಪ್ಲೋಡ್ ಮಾಡಬೇಕು, ವೆರಿಫೈ ಮಾಡಬೇಕು ಅಂತಂದರೆ ಸಕ್ಸಸ್ಫುಲ್ ಸಬ್ಮಿಟ್ ಆಗುತ್ತೋ ಇಲ್ವೋ ಅಂತ. ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ವರ್ಡ್ ಆ್ಯಂಡ್ ಅಡೋಬ್ ಅಕ್ರೋಬ್ಯಾಟ್ ಆ ಸಿಮಿಲರ್ PDF ಎಡಿಟಿಂಗ್ ಟೂಲ್ ಬಗ್ಗೆ ನಾಲೆಡ್ಜ್ ಇರಬೇಕು. ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಟು ಐಡೆಂಟಿಫೈ ಆ್ಯಂಡ್ ಕರೆಕ್ಟ್ ಎರರ್ ಇನ್ ಡಾಕ್ಯುಮೆಂಟ್ಸ್. ಅಂತಂದರೆ ಕ್ಲೀನಾಗಿ ನಮಗೆ ಓದೋಕ್ಕೆ ಬರೆಯೋಕ್ಕೆ ಬರಲೇಬೇಕಲ್ಲ. ಫಸ್ಟು ನಾವೇನಾರು ಎಡಿಟ್ ಮಾಡ್ತೀವಿ ಅಥವಾ ಏನಾರು ಐಡೆಂಟಿಫೈ ಮಾಡ್ತೀವಿ ಅಂತ ಅಂದರೆ ಸೊ ಕರೆಕ್ಷನ್ ಮಾಡಬೇಕು. ಮತ್ತು ಎಬಿಲಿಟಿ ಟು ಫಾಲೋ ಡೀಟೇಲ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಕ್ಲೈಂಟ್ ಸ್ಪೆಸಿಫಿಕ್ ಫಾರ್ಮೇಟಿಂಗ್ ರಿಕ್ವೈರ್ಮೆಂಟ್. ಅಂತಂದರೆ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನ ನಾವು ಫಾಲೋ ಮಾಡಬೇಕು. ಫಸ್ಟು ಕೇಳ್ಕೋಬೇಕು, ನೆಕ್ಸ್ಟು ಸೇಮ್ ಫಾರ್ಮೇಟಲ್ಲಿ ನಾವು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ವಿತ್ ದ ಡಾಕ್ಯುಮೆಂಟ್ ಕನ್ವರ್ಷನ್ ಬಿಟ್ವೀನ್ ವರ್ಡ್ ಆ್ಯಂಡ್ PDF ಫಾರ್ಮೇಟ್. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಇದು ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ. ಇವಾಗ ನಾವು ಇಂಜಿನಿಯರಿಂಗ್ ಮಾಡ್ತಿದ್ರೆ, ಡಿಗ್ರಿ ಮಾಡ್ತಿದ್ರೆ, ಯಾವುದಕ್ಕಾದ್ರೂ ಒಂದು ಸಲನಾದ್ರೂ ನಾವು ವರ್ಡಿಂದ PDF ಕನ್ವರ್ಟ್ ಮಾಡೇ ಮಾಡ್ತಿರ್ತೀವಿ ತಾನೆ. ಸೊ ನಾವು ಈ ರೋಲ್ಗೆ ಎಲಿಜಿಬಲ್ ಇರ್ತೀವಿ.
ಮತ್ತು ಇಲ್ಲಿ ಡೆಡ್ಲೈನ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮೀಟ್ ಮಾಡಬೇಕು. ಮೋರ್ ಅಬೌಟ್ ದ ಆಪರ್ಚುನಿಟಿ ಜಾಬ್ ಬಗ್ಗೆ ನೋಡೋದಾದರೆ, ದಿಸ್ ರೋಲ್ ಆಫರ್ ಯುನಿಕ್ ಆಪರ್ಚುನಿಟಿ ಟು ವರ್ಕ್ ವಿತ್ ಅ ಗ್ಲೋಬಲ್ ಲೀಡರ್ ಇನ್ ದ ಇನ್ಫಾರ್ಮೇಷನ್ ಸರ್ವಿಸ್ ಇಂಡಸ್ಟ್ರಿ ಅಂತ ಹೇಳಿದ್ದಾರೆ. ಕಾಂಟ್ರಿಬ್ಯೂಟಿಂಗ್ ಟು ಅಕ್ಯುರೇಟ್ ಆ್ಯಂಡ್ ಟೈಮ್ಲಿ ಡಾಕ್ಯುಮೆಂಟ್ ಪ್ರೊಸೆಸಿಂಗ್ ಫಾರ್ ಎಂಟರ್ಪ್ರೈಸ್ ಕ್ಲೈಂಟ್. ದಿಸ್ ಪೊಸಿಷನ್ ಸಪೋರ್ಟ್ ಡೈವರ್ಸ್ ಬಿಸ್ನೆಸ್ ನೀಡ್ ಅಕ್ರಾಸ್ ದ ಮಲ್ಟಿಪಲ್ ಸೆಕ್ಟರ್ಸ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಈಕ್ವಲ್ ಆಪರ್ಚುನಿಟಿ ಎಂಪ್ಲಾಯರ್ ನೋಡೋದಾದರೆ, ವಿ ಆರ್ ರೈಟ್ ಬೇಸ್ಡ್ ಆನ್ ದ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪರ್ಟೈಸ್. ಆಲ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಆರ್ ವೆಲ್ಕಮ್ ರಿಗಾರ್ಡ್ಲೆಸ್ ಆಫ್ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಆರ್ ಪ್ರಿಯರ್ ಎಂಪ್ಲಾಯ್ಮೆಂಟ್ ಹಿಸ್ಟ್ರಿ. ಅಪ್ಲಿಕೇಶನ್ ಆರ್ ರಿವ್ಯೂ ಸೋಲಿ ಆ್ಯಂಡ್ ಡೆಮೋನ್ಸ್ಟ್ರೇಟೆಡ್ ಟೆಕ್ನಿಕಲ್ ಎಬಿಲಿಟಿ ಆ್ಯಂಡ್ ಕ್ವಾಲಿಫಿಕೇಷನ್. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ರೋಲ್ಗೆ ಅಂತ ಹೇಳಿದ್ದಾರೆ. ಸೊ ಈಗ ಅಪ್ಲೈ ಕೊಡೋಣ. ಅಪ್ಲೈ ಕೊಟ್ಟರೆ ನಮಗೆ ಈ ಪೇಜ್ ಓಪನ್ ಆಗುತ್ತೆ ನೋಡಿ, ಮೈಕ್ರೋ ವರ್ಡ್ ಆ್ಯಂಡ್ PDF ಎಕ್ಸ್ಪರ್ಟ್ ಅಂತ. ಸೊ ಈಗ ಇಲ್ಲಿ ಇಂಟ್ರೆಸ್ಟೆಡ್ ಆಗಿರೋರು ಇಲ್ಲಿ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಫೋನ್ ನಂಬರ್, ನಮ್ಮದು ರೆಸ್ಯೂಮೆನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಷ್ಟು ಅದಾದಮೇಲೆ ಆನ್ಸರ್ ಫ್ಯೂ ಕ್ವಶನ್ ಅಂತ ಇದೆ ನೋಡಿ. ಹೌ ಸೂನ್ ಯು ಕ್ಯಾನ್ ಸ್ಟಾರ್ಟ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಎಷ್ಟು 0 ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀರಾ. ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಅವರ್ಲಿ ರೇಟ್ ಇನ್ USD ಅಂತ ಕೇಳ್ತಿದ್ದಾರೆ. ಎಷ್ಟು ಬೇಕಷ್ಟು ಹಾಕೊಳ್ಳಿ. ಹೌ ಮೆನಿ ಅವರ್ಸ್ ಪರ್ ವೀಕ್ ಯು ಆರ್ ಅವೈಲೇಬಲ್ ಟು ವರ್ಕ್ ಅಂತ ಕೇಳ್ತಿದ್ದಾರೆ. ಸೊ ಫುಲ್ ಟೈಮ್ ಆದರೂ ಮಾಡ್ಕೋಬೋದು. ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಈಗ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಯು ಆರ್ ಒನ್ ಸ್ಟೆಪ್ ಅವೇ ಫ್ರಮ್ ಮೂವಿಂಗ್ ಫಾರ್ವರ್ಡ್ ವಿತ್ ದ ಮೈಕ್ರೋ ಓವನ್ ಫಾರ್ ದ ವರ್ಲ್ಡ್ PDF ಎಕ್ಸ್ಪರ್ಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ವಾಟ್ ಎಕ್ಸ್ಪೆಕ್ಟ್ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ. Even next step is to complete your AI interview with our AI recruiter. It is conventional way of us to understand your experience, motivation and fit for this role. Estimated duration 25 minutes 23 minutes ಇರುತ್ತೆ. ಸೊ ಇದು ಲಾಸ್ಟ್ ಡೇಟ್ ಕಂಪ್ಲೀಟ್ ಮಾಡೋಕ್ಕೆ ಮಂಡೇ ಆಗಿರುತ್ತೆ. ಸೊ ಇಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ದಾರೆ ನೋಡಿ. ಈಗ PDF ಎಡಿಟಿಂಗು ಮತ್ತು ಅಡ್ವಾನ್ಸ್ PDF ಫೀಚರ್ಸು, ಡೇಟಾ ಎಕ್ಸ್ಟ್ರಾಕ್ಷನು ಮತ್ತು ಯಾವ ಥರ ಡೇಟಾ ಎಲ್ಲ ಕನ್ಸಾಲಿಡೇಟ್ ಮಾಡಿ PDF ಫಾರ್ಮಂಗೆ ಹಾಕ್ತೀರಾ, ಈ ಥರ ಕ್ವಶನ್ನ ನೀವು ಇದು ಮಾಡ್ಬೋದು. ಬಿಫೋರ್ ಈ ಲಾಗಿನ್ ಅನ್ನೋದಕ್ಕೂ ಮುಂಚೆ ಇಂಟರ್ವ್ಯೂಗೂ. ಸೊ ಫೈಂಡ್ ಕ್ವೈಟ್ ಸ್ಪೇಸ್ ವಿತ್ ಅ ಗುಡ್ ಸ್ಟೇಬಲ್ ಇಂಟರ್ನೆಟ್. ಯೂಸ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಫಾರ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಲೋ ಮೈಕ್ರೋಫೋನ್ ಆ್ಯಂಡ್ ಕ್ಯಾಮ್ರಾ ಆಕ್ಸೆಸ್ ವೆನ್ ಪ್ರಾಂಪ್ಟೆಡ್. ಬಿ ರೆಡಿ ಟು ಶೇರ್ ಯುವರ್ ಸ್ಕ್ರೀನ್. ಸೊ ಅದಾದಮೇಲೆ ಇಲ್ಲಿ ನೀವು ಎ ಲಿಂಕ್ ಟು ಇಂಟರ್ವ್ಯೂ ಆಲ್ಸೋ ಸೆಂಟ್ ಯುವರ್ ಮೇಲ್. ಯು ಕ್ಯಾನ್ ಆಕ್ಸೆಸ್ ಯು ಆರ್ ನಾಟ್ ಏಬಲ್ ಟು ಟೇಕ್ ದ ಇಂಟರ್ವ್ಯೂ ನಾವು. ಸೊ ಅದನ್ನ ಇಮೇಲ್ಗೂ ಕೂಡ ನಮಗೆ ಇಲ್ಲಿ ಮೆಸೇಜ್ ಬಂದಿದೆ ನೋಡಿ. ಸೊ ಇಲ್ಲ ಅಂತಂದರೆ ನಾವು ಇಲ್ಲಿ ಟೇಕ್ ದ ಇಂಟರ್ವ್ಯೂ ಅಂತ ತೊಗೋಬೋದು. ನಮ್ದು ಈಗ ತೊಗೊಳಕ್ಕಾಗಲ್ಲ, ಯಾಕೆಂದರೆ ಕ್ಯಾಮ್ರಾ ಎಲ್ಲ ಆನ್ ಆಗಬೇಕು ಅನಿಸುತ್ತೆ. ನೋಡೋಣ. ಇದು ಡೆಸ್ಕ್ಟಾಪ್ ಮೋಡ್ ಅಷ್ಟೇ ಅಂತೆ. ನೋಡೋಣ ಇಲ್ಲಿ ಡೆಸ್ಕ್ಟಾಪ್ ಮೋಡಲ್ಲಿ ಆದರೆ ಓಪನ್ ಆಗುತ್ತಾ ಅಂತ. ಆಗಿದೆ. ಸೊ ಫಸ್ಟು ನಮ್ಮ ಡೀಟೇಲ್ಸ್ನ ವೆರಿಫೈ ಮಾಡಬೇಕು ನೋಡಿ. ಇಲ್ಲಿ ಇದು 23 ಮಿನಿಟ್ಸ್ ಇದೆ. ಸೊ ಕಂಟಿನ್ಯೂ ಕೊಡಿ ಅಂತ ಹೇಳಿದ್ದಾರೆ. ನಾನು ಕ್ವಶನ್ ತೋರಿಸ್ತೀನಿ, ನೀವು ನೋಡ್ಕೋಬೋದು. ಅಲೋ ದಿಸ್ ಟೈಮ್ ಚೆಕ್ ಯುವರ್ ಕ್ಯಾಮ್ರಾ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸ್ಕ್ರೀನ್ ಶೇರ್ ಮಾಡಬೇಕಾಗುತ್ತೆ. ಸೊ ನಾನು ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ಸ್ಕ್ರೀನ್ ಶೇರ್ ಮಾಡಿಕೊಂಡು ನೀವೆಲ್ಲ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.